ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ವರಮಹಾಲಕ್ಷ್ಮಿ ವ್ರತ ಹೇಗೆ ಆಚರಣೆ ಮಾಡಿದೆ, ದೇವಿಯ ಅಲಂಕಾರ ಹೇಗಿತ್ತು, ಪೂಜೆಗಳನ್ನೆಲ್ಲ ಹೇಗೆ ಮಾಡಿದೆ, ಅಡುಗೆ ಸಿದ್ಧತೆ ಹೇಗಿತ್ತು ಅನ್ನೋದನ್ನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬಟ್ ಇದು ವರಮಹಾಲಕ್ಷ್ಮಿಯ ಮುಂಚಿತ ದಿನ ಅಂದರೆ ಬಿಫೋರು ಮತ್ತು ಆಫ್ಟರು ಹೇಗೆಲ್ಲ ಮತ್ತೆ ಪ್ರಿಪ್ರೇಷನ್ಗಳಿರುತ್ತೆ, ಮತ್ತು ಸಾಮಾನುಗಳೆಲ್ಲ ಹೇಗೆ ಎತ್ತಿಡಬೇಕು, ವಾಶ್ ಮಾಡಿ ಕ್ಲೀನ್ ಮಾಡಿ ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಪೂಜೆ ಆದಮೇಲೆ ಬಳಸಿರುವಂತಹ ಸಾಮಾನುಗಳನ್ನೆಲ್ಲ ಆದಷ್ಟು ಬೇಗ ಮತ್ತೆ ನಾವೆಲ್ಲ ಕ್ಲೀನ್ ಮಾಡಿ ಒರೆಸಿಡೋದು ಅಷ್ಟೇ ಮುಖ್ಯ ಆಗುತ್ತೆ. ಬೆಳ್ಳಿ ಸಾಮಾನು, ತಾಮ್ರದ ಸಾಮಾನು, ಹಿತ್ತಾಳೆ ಸಾಮಾನುಗಳನ್ನು ನಾವು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತೀವಿ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಹೊಸದಾಗಿ ಹೊಳಪಾಗಿ ಇರುತ್ತೆ. ಇಲ್ಲ ಅಂದರೆ ಕಪ್ಪಗಾಗ್ಬಿಡತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಸಾಮಾನುಗಳನ್ನು ತೊಳೆದು ಮತ್ತೆ ಒರೆಸ್ಬಿಟ್ಟು ಎಲ್ಲ ಡ್ರೈ ಆದಮೇಲೆ ಆಯಾ ಜಾಗದಲ್ಲಿ ಏನೆಲ್ಲ ಎತ್ತಿಡಬೇಕೋ ಅದನ್ನು ಎತ್ತಿಡ್ತಾ ಇದ್ದೀನಿ. ಹಬ್ಬ ಆಚರಣೆ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಹಾಗೆಯೇ ನಾವು ಬಳಸಿರುವಂತಹ ದೇವ್ರ ಸಾಮಾನುಗಳಾಗಲಿ, ಕರ್ಟನ್ಗಳಾಗಲಿ, ಬೇರೆ ಯಾವುದೇ ಒಂದು ಐಟಮ್ಗಳನ್ನಾಗಲಿ ವಾಪಸ್ ಅದರ ಜಾಗಕ್ಕೆ ತೆಗೆದಿಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದು ಗುರುವಾರದ ಸಂಜೆಯಿಂದ ರಾತ್ರಿಯ ವ್ಲಾಗು. ಶೂಟ್ ಎಲ್ಲ ಮಾಡ್ಕೊಂಡಿದ್ದೆ ನಾನು, ಹೇಗೆಲ್ಲ ಬ್ಯಾಕ್ಗ್ರೌಂಡು ಡಿಸೈನ್ ಮಾಡಿದೆ, ಹಾಗೆ ಡೆಕೋರೇಷನ್ಗಳನ್ನು ಮಾಡಿಕೊಂಡೆ ಅನ್ನೋದನ್ನು. ಬಟ್ ನಾನು ಫಸ್ಟು ವರಮಹಾಲಕ್ಷ್ಮಿ ವ್ಲಾಗ್ ಹಾಕಿದೆ, ಯಾಕಂದರೆ ಅದು ಟೈಮ್ ಸರಿಯಾಗಿ ಹಾಕಬೇಕು ಅನ್ನೋ ಉದ್ದೇಶಕ್ಕಾಗಿ ಅದನ್ನು ಹಾಕಿಬಿಟ್ಟೆ. ಪ್ರಿಪ್ರೇಷನ್ ಮಾಡ್ಕೊಂಡಿರೋ ವ್ಲಾಗು ಈಗ ಹಾಕ್ತಾಯಿದ್ದೀನಿ. ಮಕ್ಕಳು ಮನೇಲಿದ್ದಾಗ ವ್ಯವಸ್ಥೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಸ್ಕೂಲಿಗೆ ಹೋದಾಗ ನಾನು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡೆ, ಮತ್ತು ನೈಟು ಅವರು ಮಲಗಿದ ಮೇಲೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡೆ ಅನ್ನೋದನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಆದರೆ ಸ್ಯಾರಿ ಡ್ರಿಪ್ಪಿಂಗ್ ಮಾಡೋದು ಮಾತ್ರ ನನಗೆ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ವಿಡಿಯೋ ಮಾಡಿಕೊಂಡು ಡೆಕೋರೇಷನ್ ಮಾಡೋ ತಯಾರಿನೇ ನನಗೆ ಸಾಕಾಗಿ ಹೋಗ್ಬಿಡ್ತು. ಸುಮ್ಮನೆ ನಮ್ಮ ಪಾಡಿಗೆ ನಾವು ಡೆಕೋರೇಷನ್ ಮಾಡಿಕೊಂಡ್ರೆ ಏನೂ ಅನಿಸೋದಿಲ್ಲ. ಆದರೆ ವಿಡಿಯೋ ಮಾಡ್ತಾ ಅದನ್ನು ಆಗ್ಲಾಗ್ಲ ಕ್ಯಾಮ್ರಾ ಆನ್ ಮಾಡೋದು, ಆಫ್ ಮಾಡೋದು, ಕಟ್ ಮಾಡೋದು ಹೀಗೆಲ್ಲ ಮಾಡ್ಕೊಂಡು ಬಂದು ತುಂಬ ಸ್ಟ್ರೆಸ್ ಅನಿಸ್ಬಿಡುತ್ತೆ. ಅದಕ್ಕೆ ನೋಡಿ ನಾನು ಇಲ್ಲಿ ಬಬಲ್ ರ್ಯಾಪ್ ಇರುತ್ತಲ್ವ, ಅದನ್ನು ಎಷ್ಟು ಸ್ಟ್ರೆಸ್ ಬರಸ್ಟ್ ಮಾಡುತ್ತೆ ಅದು ರ್ಯಾಪು ಅಂದರೆ, ಆ ಫುಲ್ಲು ಡೆಕೋರೇಷನ್ ಮಾಡೋ ತನಕ ನಾನು ಆ ರ್ಯಾಪರ್ನ ಹಿಚ್ಕಿ ಹಾಕಿಬಿಟ್ಟಿದ್ದೀನಿ. ಅಷ್ಟು ಸ್ಟ್ರೆಸ್ ಆಗಿಬಿಟ್ಟಿತ್ತು ನನಗೆ. ಯಾಕಂದರೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಬೇರೆ ಸ್ಕೋಪ್ ತೊಗೊಂಡ್ಬಿಟ್ಟಿದ್ದೆ. ಹೀಗೆ ಅಲಂಕಾರ ಮಾಡ್ತೀನಿ, ಆಗ ಅಲಂಕಾರ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಅದ್ರ ತಕ್ಕಂಗೆ ನಾನು ಹೇಳ್ಕೊಂಡಿರೋ ರೀತಿಯಲ್ಲಿ ಅಲಂಕಾರ ಮಾಡಬೇಕಾಗಿತ್ತು. ಹಾಗಾಗಿ ನನಗೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು. ನಾನು ಅಂದ್ಕೊಂಡಿರೋ ರೀತಿಯಲ್ಲೇ ಅಲಂಕಾರ ಆಯಿತು. ಅದಕ್ಕೋಸ್ಕರ ತುಂಬ ಖುಷಿಯಾಯಿತು. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಬ್ಲೌಸಿಂದ ಹೇಗೆ ತಂದಿರುವಂತಹ ಬಳೆ, ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲವನ್ನೂ ಇದರಲ್ಲೇ ಇಟ್ಬಿಟ್ಟು ಒಂದು ಪೌಚ್ ಥರ ರೆಡಿ ಮಾಡಿಬಿಟ್ಟು ಬಂದಿರೋ ಅಂತಹ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಗಿಫ್ಟ್ ಥರ ಅಂತ ಹೇಳಿಬಿಟ್ಟು ಮತ್ತು ಇದನ್ನೆಲ್ಲ ನಾನು ರಾತ್ರಿಯೇ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಎಲ್ಲ ಬ್ಲೌಸ್ ಪೀಸು ಅಲ್ಲಿ ಮುಂದೆ ಇಟ್ಕೊಂಡಿದ್ದೀನಲ್ವ, ಆ ಫುಲ್ಲು ಬಂಡಲ್ಲು ಅದೇ ರೀತಿ ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಫ್ರೈಡೇ ಮಾರ್ನಿಂಗು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಗಳಿಗೆ ಕಾಲೇಜ್ ಇದ್ದಿದ್ದರಿಂದ ಅವಳಿಗೆ ಟಿಫನ್ ಮಾಡಲೇಬೇಕಿತ್ತು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತಲ್ಲಿ ಹೇಗಿದ್ದರೂ ಕಾಳು ಪಲ್ಯ ಮಾಡಲೇಬೇಕು ನಾನು ಹೇಳಿಬಿಟ್ಟು ಕಾಳು ಪಲ್ಯ ಮಾಡಿಬಿಟ್ಟು ಅವಳಿಗೆ ಚಪಾತಿ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ಟೆ. ಯಾಕಂದರೆ ಒಂದು ಐಟಮು ಮುಗಿದ್ಬಿಡುತ್ತೆ ಬೇಗ. ನನಗೆ ಕಾಳು ಪಲ್ಯ ಮಾಡಿಟ್ಬಿಟ್ರೆ ಪಲ್ಯ ಮಾಡೋದು ತಪ್ಪುತ್ತೆ ಅಂತ ಹೇಳಿಬಿಟ್ಟು ಈ ಥರ ಟ್ರಿಕ್ಸನ್ನ ನಾನು ಯೂಸ್ ಮಾಡಿದೆ. ಹಾಗಾಗಿ ನನಗೆ ಸ್ವಲ್ಪ ವ್ಯಥೆ ಕಮ್ಮಿ ಆಯಿತು. ಶುಕ್ರವಾರ ಕಳೆದು ಶನಿವಾರದ ಬೆಳಗ್ಗಿನ ವ್ಲಾಗ್ಗೆ ನಾನು ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಕಳಸ ರಿಮೂವ್ ಮಾಡಬೇಕಿತ್ತು. ಹಾಗಾಗಿ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಪಾಯಸ ಮಾಡ್ತಾಯಿದ್ದೀನಿ. ಅಕ್ಕಿ ಪಾಯಸ ಅಮ್ಮನವರಿಗೆ ಪ್ರಿಯವಾದಂತಹ ನೈವೇದ್ಯ ಇದು. ಶುಕ್ರವಾರ ನಾನು ಹೋಳಿಗೆ ಬೇರೆ ಸ್ವೀಟ್ಗಳನ್ನ ಎಲ್ಲ ಇಟ್ಟಿದ್ನಲ್ಲ, ಹಾಗಾಗಿ ಇದು ಹುಣ್ಣಿಮೆ ಬೇರೆ ಇದೆ. ಹಾಗೆ ಕಳಸ ತೆಗೆಯೋದು ಬೇಡ ಅಂತ ಹೇಳಿಬಿಟ್ಟು
ಅಕ್ಕಿ ಪಾಯಸ ಮಾಡಿಬಿಟ್ಟು ತುಪ್ಪದ ದೀಪ ಹಚ್ಚಿ ಕಳಸ ತೆಗಿಯೋಣ ಅಂತ ಹೇಳಿ ಅಕ್ಕಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಕ್ಕಿ ಪಾಯಸ ಕೂಡ ಶೂಟ್ ಮಾಡಿಕೊಂಡೆ. ತುಂಬ ಸೂಪರಾಗಿರುತ್ತೆ ಇದು ಅಕ್ಕಿ ಪಾಯಸದ ಪ್ರಸಾದದ ರೆಸಿಪಿ. ಹಾಲಿನಲ್ಲೇ ಮಾಡಬೇಕು, ಒಂದು ಸ್ವಲ್ಪನೂ ಕೂಡ ನೀರು ಮಿಕ್ಸ್ ಮಾಡಬಾರ್ದು. ಹಾಲಿನಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಕೂಡ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ಯೂಶ್ವಲಿ ನಾವು ತುಪ್ಪ ಯೂಸ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ದೇವ್ರ ಪ್ರಸಾದ ಅಲ್ವಾ, ರುಚಿಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಹಾಲು ತುಪ್ಪ ಜಾಸ್ತಿ ಹಾಕಿನೇ ಬೆಲ್ಲದಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ದಾಸವಾಳ ಒಂದು ಹೂವು ಬಿಟ್ಟಿತ್ತು, ಹಾಗಾಗಿ ಬೆಳಗ್ಗೆ ಅಮ್ಮನವರಿಗೆ ತಲೆ ಮೇಲೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರೆಡ್ ಕಲರ್ ದಾಸವಾಳ ತುಂಬ ಲಕ್ಷಣವಾಗಿ ಕಾಣ್ತಾ ಇತ್ತು. ಕಳಸ ರಿಮೂವ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀನಿ. ಪ್ರಸಾದ ಮಾಡ್ಕೊಂಡ್ಬಿಟ್ಟು ಫಸ್ಟು ನೈವೇದ್ಯ ಇಟ್ಬಿಟ್ಟು ತುಪ್ಪದ ದೀಪ ಹಚ್ಬಿಟ್ಟು ಆಮೇಲೆ ರಿಮೂವ್ ಮಾಡೋಣ ಮಧ್ಯಾಹ್ನದ ಮೇಲೆ ಅಂತ ಅಂದ್ಕೊಂಡೆ ನಾನು. ಗೊತ್ತಿಲ್ಲ ಯಾರಿಗೆಲ್ಲ ಹೇಗೆಲ್ಲ ಅವರವರ ಪದ್ಧತಿ ಪ್ರಕಾರ ಆಚರಣೆ ಮಾಡ್ತಿರೋ ಗೊತ್ತಿಲ್ಲ. ಆದರೆ ನಾವು ಮಾತ್ರ ನೆಕ್ಸ್ಟ್ ಡೇನೇ ಕಳಸನ ತೆಗಿಯೋದು. ಶುಕ್ರವಾರ ನೈಟು ಕದಲಿಸಿರ್ತೀವಿ, ಶನಿವಾರ ಒಂದು ಪೂಜೆ ಮಾಡಿ ಆರತಿ ಮಾಡಿಬಿಟ್ಟೆ ನಾವು ಕಳಸನ ವಿಸರ್ಜನೆ ಮಾಡೋದು. ನೀವೆಲ್ಲ ಹೇಗೆ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಾವಂತೂ ಮೊದಲಿಂದ ನನ್ನ ತಾಯಿ ನಡೆಸ್ಕೊಂಬಂದಿರೋ ರೀತಿನೇ ನಾನು ಫಾಲೋ ಮಾಡ್ತೀನಿ. ಅಕ್ಕಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಹಾಗೆ ಬೆಲ್ಲ ಕೂಡ ಕುಟ್ಟಿ ಹಾಕ್ತಾಯಿದ್ದೀನಿ. ಈ ಬೆಲ್ಲದಲ್ಲಿ ಯಾವುದೇ ಕಲ್ಮಶ ಇಲ್ಲ, ಹಾಗಾಗಿ ಹಾಗೇ ನಾನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಬೆಲ್ಲನ ಚೆನ್ನಾಗಿ ನೀರಿನಲ್ಲಿ ಕರಗಿಸಿ ಕೂಡ ಹಾಕ್ಬೋದು. ನೋಡಿ, ತುಪ್ಪ ಕರಗಿಸ್ಕೊಂಬಂದು ಕೂಡ ನಾನು ದೀಪಗಳಿಗೆ ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ತುಪ್ಪದ ದೀಪ ಹಚ್ಚಿಬಿಟ್ಟು ಪ್ರಸಾದ ಎಡೆ ಇಡ್ತೀನಿ. ಕಳಸ ಇಟ್ಟು ಅಲಂಕಾರ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗುತ್ತೋ ಹಾಗೆಯೇ ಕಳಸ ಎಲ್ಲ ತೆಗಿಬೇಕಾದ್ರೆ ಅಷ್ಟೇ ಬೇಜಾರು ಅನಿಸುತ್ತೆ. ಎಲ್ಲ ಅಲಂಕಾರಗಳನ್ನು ರಿಮೂವ್ ಮಾಡಬೇಕಾದ್ರೆ ಬೇಜಾರು ಅನಿಸುತ್ತೆ. ಹಾಗಾಗಿ ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು, ಇದು ಸಂಡೇ, ಪೈರನ್ನು ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಅದು ಪೈರು ಕೀಳಲಿಕ್ಕೂ ಕೂಡ ಮನಸ್ಸು ಬರ್ತಾ ಇರಲಿಲ್ಲ. ಹಾಗಾಗಿ ಇರೋ ಅಷ್ಟು ದಿನ ಇರಲಿ ಅಂತ ಹೇಳಿಬಿಟ್ಟು ಹೊರಗಡೆ ಇಟ್ಟಿದ್ದೀನಿ. ಮಳೆ ಬೇರೆ ಚೆನ್ನಾಗಿ ಬರ್ತಾ ಇದೆ. ಅದು ಇನ್ನೂ ಹಚ್ಚ ಹಸಿರಾಗಿ ಚೆನ್ನಾಗಿ ದಟ್ಟವಾಗಿ ಬೆಳೀತಾನೇ ಇದೆ. ಎಷ್ಟು ದಿನ ಇರುತ್ತೆ, ಹೇಗಿರುತ್ತೆ ನೋಡೋಣ. ಹಾಗೆ ಮ್ಯಾಟ್ಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ರೋಲ್ ಮಾಡಿಬಿಟ್ಟು ವಾಪಸ್ ಅದರ ಜಾಗಕ್ಕೆ ಎಲ್ಲ ಕವರ್ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಈ ಫೆಸ್ಟಿವಲ್ಲು ಸ್ಟಾರ್ಟ್ ಆದಾಗ ಎಷ್ಟು ಕೆಲಸ ಇರುತ್ತೋ ಅದನ್ನೆಲ್ಲ ಫೆಸ್ಟಿವಲ್ ಮುಗಿದ ಮೇಲೆ ಅದನ್ನೆಲ್ಲ ತೆಗೆದು ಜೋಡಿಸೋದು ಕೂಡ ಅಷ್ಟೇ ಡಬಲ್ ಕೆಲಸ ಆಗಿಬಿಡುತ್ತೆ. ಆಯಾ ಜಾಗಕ್ಕೆ ಎಲ್ಲ ವಸ್ತುಗಳನ್ನಿಟ್ಟು ಮೊದಲಿನ ಸ್ಥಿತಿಗೆ ಮನೇನ ತರಬೇಕು ಅಂದರೆ ಒಂದು ದೊಡ್ಡ ಸಾಹಸ ಮಾಡ್ದಂಗೆ ಆಗುತ್ತೆ. ಹಾಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಚಾನಲ್ ಮಾನಿಟೈಸ್ ಆಗಿದೆ ಅಂತ. ನನ್ನ ಚಾನಲ್ ಮಾನಿಟೈಸ್ ಆಗಲಿಕ್ಕೆ ಎಲ್ಲರೂ ಕಾರಣರಾಗಿದ್ದಾರೆ. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದಾರೆ, ಲೈಕ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ, ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ ಮಾನಿಟೈಸ್ ಆಗಿದೆ ಅಂತ ಹೇಳಿದ್ದಕ್ಕೆ ಸುಮಾರು ಜನ ಕಂಗ್ರ್ಯಾಟ್ಸ್ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲರಿಗೂ. ಒಂದು ಸಿಂಗಲ್ ಲೈಕ್ ಕೊಟ್ಟಿರೋರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದೊಂದು ಲೈಕ್ ಕೂಡ, ಒಂದೊಂದು ಕಮೆಂಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವ್ಯೂವ್ಸು ಬರಲಿಕ್ಕೆ ಕಮೆಂಟು ಮತ್ತು ಲೈಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಾನಲ್ ಡೆವಲಪ್ ಮಾಡಲಿಕ್ಕೆ, ಯೂಟ್ಯೂಬ್ನವರು ಪ್ರಮೋಟ್ ಮಾಡಲಿಕ್ಕೆ ನಮ್ಮ ವೀಡಿಯೋಗಳನ್ನು ಲೈಕು ಮತ್ತು ಕಮೆಂಟು ತುಂಬ ಮ್ಯಾಟರ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ನನ್ನ ವೀಡಿಯೋಗಳನ್ನು ನೋಡಿ ಇಷ್ಟಪಟ್ಟಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಇನ್ನೊಬ್ಬರಿಗೆ ಶೇರ್ ಮಾಡಿದ್ದೀರಾ, ಸ್ವಲ್ಪ ಏನೇ ನನ್ನ ವೀಡಿಯೋದಿಂದ ಒಂದು ಸ್ವಲ್ಪನೂ ಇನ್ಫಾರ್ಮೇಷನ್
ನೀವು ಗ್ಯಾದರ್ ಮಾಡ್ಕೊಂಡಿದ್ದೀರಾ ಅಂದರೆ ನನಗೆ ಅದು ಖುಷಿ ಆಗುತ್ತೆ. ಹೀಗೆ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಿನ ಸಪೋರ್ಟು ಇನ್ನು ಮುಂದೆ ಬೇಕಾಗತ್ತೆ ನನಗೆ. ಯಾಕಂದರೆ ಅರ್ನಿಂಗ್ ಮಾಡೋದು ತುಂಬ ಕಷ್ಟವಾದಂತಹ ಕೆಲಸ ವೈಟಿಯಲ್ಲಿ. ಹಾಗಾಗಿ ಆದಷ್ಟು ನನ್ನ ವಿಡಿಯೋಗಳನ್ನು ನೋಡಿ, ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟು ವ್ಯೂವರ್ಸ್ ಇದ್ದಾರೆ, ನನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋವಂತಹ ವ್ಯೂವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಇನ್ನು ಮುಂದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.